ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ LPG ಗ್ಯಾಸ್ ಪ್ರಾಬ್ಲಮ್ ಆಗಿದೆ. ಹೀಗಾಗಿ ಇಂಡೈರೆಕ್ಟ್ ಎಫೆಕ್ಟ್ ಸಾಕಷ್ಟು ಪ್ರಯಾಣಿಕರ ಮೇಲೆ ಬೀಳ್ತಾ ಇರುವಂಥದ್ದು. ಪ್ರಮುಖವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ತಿರುವಂತಹ ರೋಗಿಗಳಿಗೂ ಕೂಡ ಆಟೋದ ಸಮಸ್ಯೆ ಎದುರಾಗಿದೆ. ಸದ್ಯಕ್ಕೆ ನಾನೀಗ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲೇ ಇದ್ದೀನಿ. ಅಂದರೆ ಒಂದು ಕಡೆ ನಾವು ಗಾರ್ಮೆಂಟ್ಸ್ ಮಹಿಳೆಯರು ಶೇರ್ ಆಟೋಗೆ ಹೇಗೆ ಪರದಾಡ್ತಾ ಇದ್ದಾರೆ ಅಂತ ತೋರಿಸಿದ್ವಿ. ಇದೀಗ ಅದರ ಬೆನ್ನಲ್ಲೇ ಆಸ್ಪತ್ರೆಯಲ್ಲೂ ಕೂಡ ರೋಗಿಗಳಿಗೆ ಸೂಕ್ತವಾದಂತಹ ಸರಿಯಾದ ಸಮಯಕ್ಕೆ ಆಟೋಗಳ ಸೇವೆ ಸಿಗ್ತಾ ಇಲ್ಲ. ಇದಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ ಸಾಕಷ್ಟು ಆಟೋಗಳು ತಮ್ಮ ಸೇವೆಯನ್ನೇ ಸ್ಥಗಿತಗೊಳಿಸಿರುವಂಥದ್ದು. ಯಾಕಂದರೆ ದಿನಗಟ್ಟಲೆ ಗಂಟೆಗಟ್ಟಲೆ LPG ಆಟೋ ಪಡೆಯಲು ಗ್ಯಾಸ್ ಪಡೆಯೋದಕ್ಕೆ ಅವರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಜನ ಹೋಗುವಂತಹ ರೂಟ್ನಲ್ಲಿ ಯಾರಾದರೂ ಪ್ರಯಾಣಿಕರಿದ್ದರೆ ಅವರನ್ನು ಹತ್ತಿಸ್ಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಾಂತ ಹೇಳಿದ್ರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಆಟೋಗಳು ಇರ್ತಾ ಇತ್ತು. ನಾವೊಂದಿಷ್ಟು ರೋಗಿ ಸಂಬಂಧಿಗಳನ್ನು ಮಾತಾಡಿಸಿದಂತಹ ಸಂದರ್ಭದಲ್ಲಿ ಇಲ್ಲ ನಮಗೆ ಆಟೋಗಳು ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮೀಟರನ್ನು ಕೂಡ ಹಾಕದೆ ಎಕ್ಸ್ಟ್ರಾ ಹಣವನ್ನು ಕೇಳ್ತಾ ಇರುವಂಥದ್ದು ಕೂಡ ನಡೀತಾ ಇದೆ. ಸೊ ಸಾಕಷ್ಟು ರೋಗಿಗಳು ಪ್ರಮುಖವಾಗಿ ಬೇರೆ ಬೇರೆ ಭಾಗಗಳಿಂದ ರೈಲ್ವೆ ಸ್ಟೇಷನ್ನು ಅಥವಾ ಮೆಜೆಸ್ಟಿಕ್ ಭಾಗದಿಂದ ಸೀದಾ ಆಸ್ಪತ್ರೆಗೆ ಬರುವಂತಹ ರೋಗಿಗಳು ಪ್ರಮುಖವಾಗಿ ವಿಕ್ಟೋರಿಯಾ ಆಸ್ಪತ್ರೆ ಕಡೆ ಬರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಅವರಿಗೆ ಆಟೋ ಅಗತ್ಯ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಆಟೋ ಸಿಗದೆ ಅವರೆಲ್ಲರೂ ಕೂಡ ಪರದಾಟವನ್ನು ಮಾಡ್ತಾ ಇರುವಂಥದ್ದು. ಸರ್, ಆಟೋಗಳೇನಾದರೂ ಕಮ್ಮಿ ಆಗಿದೆಯಾ ಹೇಗೆ? ಅಂದರೆ ನಿಮಗೆ ಗ್ಯಾಸ್ ಸಮಸ್ಯೆಯಾಗಿ ಏನಾದರೂ ಆಟೋ ಕಮ್ಮಿ ಆಗಿದೆಯಾ ಹೇಗೆ? ಇಲ್ಲ, ಆಟೋ ಜಾಸ್ತಿನೇ ಇದೆ, ಗ್ಯಾಸ್ ಸಮಸ್ಯೆ ಇದೆ. ಅಂದರೆ ಬರೋರು ಕಮ್ಮಿ ಆಗಿದಾರಲ್ಲ? ಕಡಿಮೆ ಆಗಿದೆ. ಕಮ್ಮಿ ಆಗಿದೆ. ಆಟೋ ಜಾಸ್ತಿ ಆಗಿದೆ, ಇನ್ನು ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಆಟೋಗಳು ಜಾಸ್ತಿ ಆಗ್ತಾ ಇದೆ, ಗ್ಯಾಸ್ ಸಿಗದೆ ನಾವು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತ ಆಟೋ ಚಾಲಕರು ಕೂಡ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಇದೀಗ ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೂ ಕೂಡ ಆಟೋ ವ್ಯವಸ್ಥೆ ಸೂಕ್ತವಾಗಿ ಸಿಗ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KY ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.